ಹೋಗೋಣ. ಪ್ರಮುಖವಾಗಿ ರೋಹಿತ್ ಶರ್ಮಾ ಚಾಂಪಿಯನ್ಸ್ ಟ್ರೋಫಿ ನಂತರದಲ್ಲಿ ರೋಹಿತ್ ರಿಟೈರ್. ಈಗಾಗಲೇ ಟಿ20ಗೆ ರೋಹಿತ್ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಟಿ20 ಫಾರ್ಮ್ಯಾಟ್ ಮಾತ್ರವಲ್ಲ, ಬಹುತೇಕ ಈ ಚಾಂಪಿಯನ್ಸ್ ಟ್ರೋಫಿ ನಂತರದಲ್ಲಿ ರೋಹಿತ್ ರಿಟೈರ್ಮೆಂಟ್ನ ನಿರ್ಧಾರಕ್ಕೆ ಅನೇಕ ಕಾರಣಗಳು. ಟೆಸ್ಟ್ನಲ್ಲಿ ರೋಹಿತ್ ನಾಯಕತ್ವದಲ್ಲಿ ಭಾರಿ ಹಿನ್ನಡೆ ಆಗಿದ್ದನ್ನು ನಾವು ಗಮನಿಸಿದ್ದೇವೆ. 2026ಕ್ಕೆ ಟಿ20 ವಿಶ್ವಕಪ್ ಇದೆ. ಆದರೆ ಈ ಸರಣಿಯಲ್ಲಿ ರೋಹಿತ್ ಆಡೋದಿಲ್ಲ ಅನ್ನೋ ಮಾಹಿತಿ ಈಗ ಆಲ್ರೆಡಿ ಹೊರಬಿದ್ದಿದೆ. 2027ರವರೆಗೂ ಏಕದಿನ ವಿಶ್ವಕಪ್ ಆಡಲಿದ್ದಾರೆ, ಭಾರತ ಆಡಲಿದೆ ಆ ಟೀಮ್. ರೋಹಿತ್ ಇದರಲ್ಲಿ ಸ್ಥಾನಮಾನವನ್ನು ಕಾಯ್ದುಕೊಳ್ತಾರಾ, ನಾಯಕತ್ವಕ್ಕೆ ಬರೋ ಸಾಧ್ಯತೆ ಇದೆಯಾ ಅನ್ನೋದನ್ನ ಅಂದಾಜು ಮಾಡೋದಾದ್ರೆ ಇನ್ನೆರಡು ವರ್ಷ ರೋಹಿತ್ಗೆ ಕ್ಯಾಪ್ಟನ್ ಆಗುವ ಅವಕಾಶಗಳು ಬಹಳ ಕಡಿಮೆ. ಇದಕ್ಕೆ ಅವರ ಕಳಪೆ ಫಾರ್ಮ್ ಕೂಡ ಕಾರಣವಾಗ್ತಾ ಇದೆ. ಸದ್ಯಕ್ಕೆ ಕಳಪೆ ಫಾರ್ಮ್ನಲ್ಲಿದ್ದಾರೆ ಹಿಟ್ಮ್ಯಾನ್ ರೋಹಿತ್. 3 ಫಾರ್ಮ್ಯಾಟ್ನಲ್ಲಿ 82 ಪಂದ್ಯಗಳನ್ನು ಆಡಿದ್ದಾರೆ ರೋಹಿತ್. ಕೇವಲ 37.52 ಸರಾಸರಿಯಲ್ಲಿ 3077 ರನ್ಗಳನ್ನಷ್ಟೇ ಗಳಿಸಿದ್ದಾರೆ. ಹೀಗಾಗಿ ರಿಟೈನ್ ಆಗೋಕೆ ರೋಹಿತ್ ಶರ್ಮಾ ಪ್ಲಾನ್ ಮಾಡಿದಂತಿದೆ. ವಿರಾಟ್ ಕೊಹ್ಲಿ ರನ್ ಮೆಷಿನ್. ವಿರಾಟ್ ಕೊಹ್ಲಿಯ ಬ್ಯಾಟ್ನಿಂದ ರನ್ನ ಹೊಳೆ ಹರಿಯೋದು ಸ್ಟಾಪ್ ಆದಂತೆ ಕಾಣ್ತಾ ಇದೆ. ವಿರಾಟ್ ಕೊಹ್ಲಿ ಕೂಡ ಸದ್ಯಕ್ಕೆ ಕಳಪೆ ಫಾರ್ಮ್ನಲ್ಲಿದ್ದಾರೆ. ಕಳೆದ 2 ವರ್ಷದಿಂದ ವಿರಾಟ್ ಬ್ಯಾಟ್ನಿಂದ ರನ್ಗಳು ಬರ್ತಾ ಇಲ್ಲ. 72 ಇನ್ನಿಂಗ್ಸ್ ಆಡಿದ್ದಾರೆ ವಿರಾಟ್ ಕೊಹ್ಲಿ. ಆದರೆ 38.65 ಸರಾಸರಿಯಲ್ಲಿ ಕೇವಲ 2783 ರನ್ಗಳನ್ನಷ್ಟೇ ಗಳಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ವಿರಾಟ್ ವಿಶ್ವರೂಪವನ್ನು ತೋರೋದು ಅನಿವಾರ್ಯ. ರವೀಂದ್ರ ಜಡೇಜಾಗೆ ಕ್ರಿಕೆಟ್ಗಿಂತ ಹೆಚ್ಚಾಗಿ ಆಸಕ್ತಿ ರಾಜಕೀಯದ ಮೇಲಿದ್ದಂತೆ ಕಾಣ್ತಾ ಇದೆ. ರಾಜಕೀಯದತ್ತ ಮುಖ ಮಾಡುವ ನಿರ್ಧಾರ ಕ್ರಿಕೆಟ್ಗಿಂತ ಹೆಚ್ಚಾಗಿ ಆಸಕ್ತಿ ವಹಿಸಿದಂತೆ ಕಾಣ್ತಾ ಇದೆ. ಟೆಸ್ಟ್ ಫಾರ್ಮ್ಯಾಟ್ನ ನಂಬರ್ 1 ಆಲ್ರೌಂಡರ್. ಇನ್ನು ಫಾರ್ಮ್ನಲ್ಲಿ ಇರುವಾಗಲೇ ಟಿ20ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಅತಿ ಶೀಘ್ರದಲ್ಲೇ ಏಕದಿನ ಹಾಗೆ ಟೆಸ್ಟ್ ಫಾರ್ಮ್ಯಾಟ್ಗೂ ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾತಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಹೋಗೋಣ. ಪ್ರಮುಖವಾಗಿ ರೋಹಿತ್ ಶರ್ಮಾ ಚಾಂಪಿಯನ್ಸ್ ಟ್ರೋಫಿ ನಂತರದಲ್ಲಿ ರೋಹಿತ್ ರಿಟೈರ್. ಈಗಾಗಲೇ ಟಿ20ಗೆ ರೋಹಿತ್ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಟಿ20 ಫಾರ್ಮ್ಯಾಟ್ ಮಾತ್ರವಲ್ಲ, ಬಹುತೇಕ ಈ ಚಾಂಪಿಯನ್ಸ್ ಟ್ರೋಫಿ ನಂತರದಲ್ಲಿ ರೋಹಿತ್ ರಿಟೈರ್ಮೆಂಟ್ನ ನಿರ್ಧಾರಕ್ಕೆ ಅನೇಕ ಕಾರಣಗಳು. ಟೆಸ್ಟ್ನಲ್ಲಿ ರೋಹಿತ್ ನಾಯಕತ್ವದಲ್ಲಿ ಭಾರಿ ಹಿನ್ನಡೆ ಆಗಿದ್ದನ್ನು ನಾವು ಗಮನಿಸಿದ್ದೇವೆ. 2026ಕ್ಕೆ ಟಿ20 ವಿಶ್ವಕಪ್ ಇದೆ. ಆದರೆ ಈ ಸರಣಿಯಲ್ಲಿ ರೋಹಿತ್ ಆಡೋದಿಲ್ಲ ಅನ್ನೋ ಮಾಹಿತಿ ಈಗ ಆಲ್ರೆಡಿ ಹೊರಬಿದ್ದಿದೆ. 2027ರವರೆಗೂ ಏಕದಿನ ವಿಶ್ವಕಪ್ ಆಡಲಿದ್ದಾರೆ, ಭಾರತ ಆಡಲಿದೆ ಆ ಟೀಮ್. ರೋಹಿತ್ ಇದರಲ್ಲಿ ಸ್ಥಾನಮಾನವನ್ನು ಕಾಯ್ದುಕೊಳ್ತಾರಾ, ನಾಯಕತ್ವಕ್ಕೆ ಬರೋ ಸಾಧ್ಯತೆ ಇದೆಯಾ ಅನ್ನೋದನ್ನ ಅಂದಾಜು ಮಾಡೋದಾದ್ರೆ ಇನ್ನೆರಡು ವರ್ಷ ರೋಹಿತ್ಗೆ ಕ್ಯಾಪ್ಟನ್ ಆಗುವ ಅವಕಾಶಗಳು ಬಹಳ ಕಡಿಮೆ. ಇದಕ್ಕೆ ಅವರ ಕಳಪೆ ಫಾರ್ಮ್ ಕೂಡ ಕಾರಣವಾಗ್ತಾ ಇದೆ. ಸದ್ಯಕ್ಕೆ ಕಳಪೆ ಫಾರ್ಮ್ನಲ್ಲಿದ್ದಾರೆ ಹಿಟ್ಮ್ಯಾನ್ ರೋಹಿತ್. 3 ಫಾರ್ಮ್ಯಾಟ್ನಲ್ಲಿ 82 ಪಂದ್ಯಗಳನ್ನು ಆಡಿದ್ದಾರೆ ರೋಹಿತ್. ಕೇವಲ 37.52 ಸರಾಸರಿಯಲ್ಲಿ 3077 ರನ್ಗಳನ್ನಷ್ಟೇ ಗಳಿಸಿದ್ದಾರೆ. ಹೀಗಾಗಿ ರಿಟೈನ್ ಆಗೋಕೆ ರೋಹಿತ್ ಶರ್ಮಾ ಪ್ಲಾನ್ ಮಾಡಿದಂತಿದೆ. ವಿರಾಟ್ ಕೊಹ್ಲಿ ರನ್ ಮೆಷಿನ್. ವಿರಾಟ್ ಕೊಹ್ಲಿಯ ಬ್ಯಾಟ್ನಿಂದ ರನ್ನ ಹೊಳೆ ಹರಿಯೋದು ಸ್ಟಾಪ್ ಆದಂತೆ ಕಾಣ್ತಾ ಇದೆ. ವಿರಾಟ್ ಕೊಹ್ಲಿ ಕೂಡ ಸದ್ಯಕ್ಕೆ ಕಳಪೆ ಫಾರ್ಮ್ನಲ್ಲಿದ್ದಾರೆ. ಕಳೆದ 2 ವರ್ಷದಿಂದ ವಿರಾಟ್ ಬ್ಯಾಟ್ನಿಂದ ರನ್ಗಳು ಬರ್ತಾ ಇಲ್ಲ. 72 ಇನ್ನಿಂಗ್ಸ್ ಆಡಿದ್ದಾರೆ ವಿರಾಟ್ ಕೊಹ್ಲಿ. ಆದರೆ 38.65 ಸರಾಸರಿಯಲ್ಲಿ ಕೇವಲ 2783 ರನ್ಗಳನ್ನಷ್ಟೇ ಗಳಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ವಿರಾಟ್ ವಿಶ್ವರೂಪವನ್ನು ತೋರೋದು ಅನಿವಾರ್ಯ. ರವೀಂದ್ರ ಜಡೇಜಾಗೆ ಕ್ರಿಕೆಟ್ಗಿಂತ ಹೆಚ್ಚಾಗಿ ಆಸಕ್ತಿ ರಾಜಕೀಯದ ಮೇಲಿದ್ದಂತೆ ಕಾಣ್ತಾ ಇದೆ. ರಾಜಕೀಯದತ್ತ ಮುಖ ಮಾಡುವ ನಿರ್ಧಾರ ಕ್ರಿಕೆಟ್ಗಿಂತ ಹೆಚ್ಚಾಗಿ ಆಸಕ್ತಿ ವಹಿಸಿದಂತೆ ಕಾಣ್ತಾ ಇದೆ. ಟೆಸ್ಟ್ ಫಾರ್ಮ್ಯಾಟ್ನ ನಂಬರ್ 1 ಆಲ್ರೌಂಡರ್. ಇನ್ನು ಫಾರ್ಮ್ನಲ್ಲಿ ಇರುವಾಗಲೇ ಟಿ20ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಅತಿ ಶೀಘ್ರದಲ್ಲೇ ಏಕದಿನ ಹಾಗೆ ಟೆಸ್ಟ್ ಫಾರ್ಮ್ಯಾಟ್ಗೂ ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾತಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಹೋಗೋಣ. ಪ್ರಮುಖವಾಗಿ ರೋಹಿತ್ ಶರ್ಮಾ ಚಾಂಪಿಯನ್ಸ್ ಟ್ರೋಫಿ ನಂತರದಲ್ಲಿ ರೋಹಿತ್ ರಿಟೈರ್. ಈಗಾಗಲೇ
ಟಿ20ಗೆ ರೋಹಿತ್ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಟಿ20 ಫಾರ್ಮ್ಯಾಟ್ ಮಾತ್ರವಲ್ಲ, ಬಹುತೇಕ ಈ ಚಾಂಪಿಯನ್ಸ್ ಟ್ರೋಫಿ ನಂತರದಲ್ಲಿ ರೋಹಿತ್ ರಿಟೈರ್ಮೆಂಟ್ನ ನಿರ್ಧಾರಕ್ಕೆ ಅನೇಕ ಕಾರಣಗಳು. ಟೆಸ್ಟ್ನಲ್ಲಿ ರೋಹಿತ್ ನಾಯಕತ್ವದಲ್ಲಿ ಭಾರಿ ಹಿನ್ನಡೆ ಆಗಿದ್ದನ್ನು ನಾವು ಗಮನಿಸಿದ್ದೇವೆ. 2026ಕ್ಕೆ ಟಿ20 ವಿಶ್ವಕಪ್ ಇದೆ. ಆದರೆ ಈ ಸರಣಿಯಲ್ಲಿ ರೋಹಿತ್ ಆಡೋದಿಲ್ಲ ಅನ್ನೋ ಮಾಹಿತಿ ಈಗ ಆಲ್ರೆಡಿ ಹೊರಬಿದ್ದಿದೆ. 2027ರವರೆಗೂ ಏಕದಿನ ವಿಶ್ವಕಪ್ ಆಡಲಿದ್ದಾರೆ, ಭಾರತ ಆಡಲಿದೆ ಆ ಟೀಮ್. ರೋಹಿತ್ ಇದರಲ್ಲಿ ಸ್ಥಾನಮಾನವನ್ನು ಕಾಯ್ದುಕೊಳ್ತಾರಾ, ನಾಯಕತ್ವಕ್ಕೆ ಬರೋ ಸಾಧ್ಯತೆ ಇದೆಯಾ ಅನ್ನೋದನ್ನ ಅಂದಾಜು ಮಾಡೋದಾದ್ರೆ ಇನ್ನೆರಡು ವರ್ಷ ರೋಹಿತ್ಗೆ ಕ್ಯಾಪ್ಟನ್ ಆಗುವ ಅವಕಾಶಗಳು ಬಹಳ ಕಡಿಮೆ. ಇದಕ್ಕೆ ಅವರ ಕಳಪೆ ಫಾರ್ಮ್ ಕೂಡ ಕಾರಣವಾಗ್ತಾ ಇದೆ. ಸದ್ಯಕ್ಕೆ ಕಳಪೆ ಫಾರ್ಮ್ನಲ್ಲಿದ್ದಾರೆ ಹಿಟ್ಮ್ಯಾನ್ ರೋಹಿತ್. 3 ಫಾರ್ಮ್ಯಾಟ್ನಲ್ಲಿ 82 ಪಂದ್ಯಗಳನ್ನು ಆಡಿದ್ದಾರೆ ರೋಹಿತ್. ಕೇವಲ 37.52ರ ಸರಾಸರಿಯಲ್ಲಿ 3077 ರನ್ಗಳನ್ನಷ್ಟೇ ಗಳಿಸಿದ್ದಾರೆ. ಹೀಗಾಗಿ ರಿಟೈನ್ ಆಗೋಕೆ ರೋಹಿತ್ ಶರ್ಮಾ ಪ್ಲಾನ್ ಮಾಡಿದಂತಿದೆ. ವಿರಾಟ್ ಕೊಹ್ಲಿ ರನ್ ಮೆಷಿನ್. ವಿರಾಟ್ ಕೊಹ್ಲಿಯ ಬ್ಯಾಟ್ನಿಂದ ರನ್ನ ಹೊಳೆ ಹರಿಯೋದು ಸ್ಟಾಪ್ ಆದಂತೆ ಕಾಣ್ತಾ ಇದೆ. ವಿರಾಟ್ ಕೊಹ್ಲಿ ಕೂಡ ಸದ್ಯಕ್ಕೆ ಕಳಪೆ ಫಾರ್ಮ್ನಲ್ಲಿದ್ದಾರೆ. ಕಳೆದ 2 ವರ್ಷದಿಂದ ವಿರಾಟ್ ಬ್ಯಾಟ್ನಿಂದ ರನ್ಗಳು ಬರ್ತಾ ಇಲ್ಲ. 72 ಇನ್ನಿಂಗ್ಸ್ ಆಡಿದ್ದಾರೆ ವಿರಾಟ್ ಕೊಹ್ಲಿ. ಆದರೆ 38.65ರ ಸರಾಸರಿಯಲ್ಲಿ ಕೇವಲ 2783 ರನ್ಗಳನ್ನಷ್ಟೇ ಗಳಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ವಿರಾಟ್ ವಿಶ್ವರೂಪವನ್ನು ತೋರೋದು ಅನಿವಾರ್ಯ. ರವೀಂದ್ರ ಜಡೇಜಾಗೆ ಕ್ರಿಕೆಟ್ಗಿಂತ ಹೆಚ್ಚಾಗಿ ಆಸಕ್ತಿ ರಾಜಕೀಯದ ಮೇಲಿದ್ದಂತೆ ಕಾಣ್ತಾ ಇದೆ. ರಾಜಕೀಯದತ್ತ ಮುಖ ಮಾಡುವ ನಿರ್ಧಾರ ಕ್ರಿಕೆಟ್ಗಿಂತ ಹೆಚ್ಚಾಗಿ ಆಸಕ್ತಿ ವಹಿಸಿದಂತೆ ಕಾಣ್ತಾ ಇದೆ. ಟೆಸ್ಟ್ ಫಾರ್ಮ್ಯಾಟ್ನ ನಂಬರ್ 1 ಆಲ್ರೌಂಡರ್. ಇನ್ನು ಫಾರ್ಮ್ನಲ್ಲಿ ಇರುವಾಗಲೇ ಟಿ20ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಅತಿ ಶೀಘ್ರದಲ್ಲೇ ಏಕದಿನ ಹಾಗೆ ಟೆಸ್ಟ್ ಫಾರ್ಮ್ಯಾಟ್ಗೂ ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾತಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ ಹೋಗೋಣ. ಪ್ರಮುಖವಾಗಿ ರೋಹಿತ್ ಶರ್ಮಾ ಚಾಂಪಿಯನ್ಸ್ ಟ್ರೋಫಿ ನಂತರದಲ್ಲಿ ರೋಹಿತ್ ರಿಟೈರ್. ಈಗಾಗಲೇ ಟಿ20ಗೆ ರೋಹಿತ್ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಟಿ20 ಫಾರ್ಮ್ಯಾಟ್ ಮಾತ್ರವಲ್ಲ, ಬಹುತೇಕ ಈ ಚಾಂಪಿಯನ್ಸ್ ಟ್ರೋಫಿ ನಂತರದಲ್ಲಿ ರೋಹಿತ್ ರಿಟೈರ್ಮೆಂಟ್ನ ನಿರ್ಧಾರಕ್ಕೆ ಅನೇಕ ಕಾರಣಗಳು. ಟೆಸ್ಟ್ನಲ್ಲಿ ರೋಹಿತ್ ನಾಯಕತ್ವದಲ್ಲಿ ಭಾರಿ ಹಿನ್ನಡೆ ಆಗಿದ್ದನ್ನು ನಾವು ಗಮನಿಸಿದ್ದೇವೆ. 2026ಕ್ಕೆ ಟಿ20 ವಿಶ್ವಕಪ್ ಇದೆ. ಆದರೆ ಈ ಸರಣಿಯಲ್ಲಿ ರೋಹಿತ್ ಆಡೋದಿಲ್ಲ ಅನ್ನೋ ಮಾಹಿತಿ ಈಗ ಆಲ್ರೆಡಿ ಹೊರಬಿದ್ದಿದೆ. 2027ರವರೆಗೂ ಏಕದಿನ ವಿಶ್ವಕಪ್ ಆಡಲಿದ್ದಾರೆ, ಭಾರತ ಆಡಲಿದೆ ಆ ಟೀಮ್. ರೋಹಿತ್ ಇದರಲ್ಲಿ ಸ್ಥಾನಮಾನವನ್ನು ಕಾಯ್ದುಕೊಳ್ತಾರಾ, ನಾಯಕತ್ವಕ್ಕೆ ಬರೋ ಸಾಧ್ಯತೆ ಇದೆಯಾ ಅನ್ನೋದನ್ನ ಅಂದಾಜು ಮಾಡೋದಾದ್ರೆ ಇನ್ನೆರಡು ವರ್ಷ ರೋಹಿತ್ಗೆ ಕ್ಯಾಪ್ಟನ್ ಆಗುವ ಅವಕಾಶಗಳು ಬಹಳ ಕಡಿಮೆ. ಇದಕ್ಕೆ ಅವರ ಕಳಪೆ ಫಾರ್ಮ್ ಕೂಡ ಕಾರಣವಾಗ್ತಾ ಇದೆ. ಸದ್ಯಕ್ಕೆ ಕಳಪೆ ಫಾರ್ಮ್ನಲ್ಲಿದ್ದಾರೆ ಹಿಟ್ಮ್ಯಾನ್ ರೋಹಿತ್. 3 ಫಾರ್ಮ್ಯಾಟ್ನಲ್ಲಿ 82 ಪಂದ್ಯಗಳನ್ನು ಆಡಿದ್ದಾರೆ ರೋಹಿತ್. ಕೇವಲ 37.52ರ ಸರಾಸರಿಯಲ್ಲಿ 3077 ರನ್ಗಳನ್ನಷ್ಟೇ ಗಳಿಸಿದ್ದಾರೆ. ಹೀಗಾಗಿ ರಿಟೈನ್ ಆಗೋಕೆ ರೋಹಿತ್ ಶರ್ಮಾ ಪ್ಲಾನ್ ಮಾಡಿದಂತಿದೆ. ವಿರಾಟ್ ಕೊಹ್ಲಿ ರನ್ ಮೆಷಿನ್. ವಿರಾಟ್ ಕೊಹ್ಲಿಯ ಬ್ಯಾಟ್ನಿಂದ ರನ್ನ ಹೊಳೆ ಹರಿಯೋದು ಸ್ಟಾಪ್ ಆದಂತೆ ಕಾಣ್ತಾ ಇದೆ. ವಿರಾಟ್ ಕೊಹ್ಲಿ ಕೂಡ ಸದ್ಯಕ್ಕೆ ಕಳಪೆ ಫಾರ್ಮ್ನಲ್ಲಿದ್ದಾರೆ. ಕಳೆದ 2 ವರ್ಷದಿಂದ ವಿರಾಟ್ ಬ್ಯಾಟ್ನಿಂದ ರನ್ಗಳು ಬರ್ತಾ ಇಲ್ಲ. 72 ಇನ್ನಿಂಗ್ಸ್ ಆಡಿದ್ದಾರೆ ವಿರಾಟ್ ಕೊಹ್ಲಿ. ಆದರೆ 38.65ರ ಸರಾಸರಿಯಲ್ಲಿ ಕೇವಲ 2783 ರನ್ಗಳನ್ನಷ್ಟೇ ಗಳಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ವಿರಾಟ್ ವಿಶ್ವರೂಪವನ್ನು ತೋರೋದು ಅನಿವಾರ್ಯ. ರವೀಂದ್ರ ಜಡೇಜಾಗೆ ಕ್ರಿಕೆಟ್ಗಿಂತ ಹೆಚ್ಚಾಗಿ ಆಸಕ್ತಿ ರಾಜಕೀಯದ ಮೇಲಿದ್ದಂತೆ ಕಾಣ್ತಾ ಇದೆ. ರಾಜಕೀಯದತ್ತ ಮುಖ ಮಾಡುವ ನಿರ್ಧಾರ ಕ್ರಿಕೆಟ್ಗಿಂತ ಹೆಚ್ಚಾಗಿ ಆಸಕ್ತಿ ವಹಿಸಿದಂತೆ ಕಾಣ್ತಾ ಇದೆ. ಟೆಸ್ಟ್ ಫಾರ್ಮ್ಯಾಟ್ನ ನಂಬರ್ 1 ಆಲ್ರೌಂಡರ್. ಇನ್ನು ಫಾರ್ಮ್ನಲ್ಲಿ ಇರುವಾಗಲೇ ಟಿ20ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಅತಿ ಶೀಘ್ರದಲ್ಲೇ ಏಕದಿನ ಹಾಗೆ ಟೆಸ್ಟ್ ಫಾರ್ಮ್ಯಾಟ್ಗೂ ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡೋ ಸಾಧ್ಯತೆ ಇದೆ ಅನ್ನೋ ಮಾತಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ.